ವೀಕ್ಷಕರೇ ನಮಸ್ತೆ. ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ನೂತನ ವ್ಯವಸ್ಥಾಪನಾ ಸಮಿತಿ ಬಂದಿದೆ, ಅಧ್ಯಕ್ಷರು ಬಂದಿದ್ದಾರೆ. ಹೊಸ ಯೋಜನೆ ಕೂಡ ಇವತ್ತು ಜಾರಿಗೆ ಬಂದಿದೆ. ಆ ಮಧ್ಯೆ ಒಂದು ಹೊಸ ಬೆಳವಣಿಗೆಗಳು ಕೂಡ ನಡೆದಿದೆ. ಈ ಕ್ಷೇತ್ರಕ್ಕೆ ಸುಮಾರು 7 ವರ್ಷಗಳ ಬಳಿಕ ಇದೇ ಸಂಪೂರ್ಣ ನರಸಿಂಹ ಸ್ವಾಮಿ ಮಠದ ಶ್ರೀ 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 ವಿದ್ಯಾಪ್ರಸನ್ನ ತೀರ್ಥ ಸ್ವಾಮೀಜಿಯವರು ಕೂಡ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಮಾತನಾಡಲಿಕ್ಕೆ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾಗಿದ್ದಾರೆ. ಹೊಸ ಯೋಜನೆ ಬಗ್ಗೆ ಮಾತಾಡಿದ್ವಿ, ಅದರೊಂದು ಹೊಸ ಬೆಳವಣಿಗೆ ಕೂಡ ಆಗಿದೆ. ಇದನ್ನು ಹೇಗೆ ಕಾಣ್ತೀರಿ? ದಯವಿಟ್ಟು ಎಲ್ಲರ ಹತ್ರ ಮುಖ್ಯವಾಗಿ ಪ್ರಥಮವಾಗಿ ವಿನಂತಿ ಅಂತ ಹೇಳಿದರೆ, ವಿವಾದಗಳನ್ನು ಯಾರು ಸಹ ಮಾಡಬೇಡಿ. ಯಾಕಂದರೆ ನಾನು ಈಗಾಗಲೇ ವಿವಾದಾತ್ಮಕ ವ್ಯಕ್ತಿ, ನೀವೆಲ್ಲ ಗಮನಿಸಿರ್ಬೋದು. ಕಳೆದ 2-3 ತಿಂಗಳಿಂದ ಇಡೀ ರಾಜ್ಯದಾದ್ಯಂತ ವಿವಾದಾತ್ಮಕ ಇರುವಂಥ ವ್ಯಕ್ತಿ ನಾನಾಗಿದ್ದೇನೆ. ಇವತ್ತು ಅಧಿಕಾರ ಸ್ವೀಕಾರ ಮಾಡಿ ಆಗಿದೆ, ಒಳ್ಳೆಯ ಕೆಲಸಕ್ಕೆ ನಾನು ಪ್ರಾರಂಭ ಮಾಡಿದ್ದೇನೆ. ಸಂಪುಟ ನರಸಿಂಹ ಸುಬ್ರಹ್ಮಣ್ಯ ಮಠದ ಬಗ್ಗೆ ಹೇಳುವುದಾದರೆ, ನಾನು ಸುಬ್ರಹ್ಮಣ್ಯದಲ್ಲಿ ಮೊದಲಿಂದೂ ಕೂಡ ಕ್ಷೇತ್ರದಲ್ಲಿ ಒಂದು ಸೌಹಾರ್ದತೆ ಇರಬೇಕು ಅಂತ ಬಯಸಿ ಬಂದವನು. ಅದನ್ನೇ ನಾನು ನನ್ನ ಒಂದು ತತ್ವ ಸಿದ್ಧಾಂತವನ್ನು ಅದನ್ನು ಪಾಲಿಸಿಕೊಂಡು ಬಂದವನು. ಎಲ್ಲ ಸಂಘ ಸಂಸ್ಥೆಗಳಿರ್ಬೋದು, ದೇವಸ್ಥಾನಗಳಿರ್ಬೋದು. ಸುಬ್ರಹ್ಮಣ್ಯ ಕೂಡ ದೇವಸ್ಥಾನ, ನಾವು ಆರಾಧಿಸುವ ಸುಬ್ರಹ್ಮಣ್ಯ ದೇವರು. ಮಠದಲ್ಲಿ ಕೂಡ ಸಂಪುಟ ನರಸಿಂಹ ದೇವರನ್ನು ಆರಾಧಿಸ್ತಾರೆ. ಸುಬ್ರಹ್ಮಣ್ಯ ದೇವಸ್ಥಾನ ಸರಕಾರಿ ಸಂಸ್ಥೆ, ಮಠ ಖಾಸಗಿ ಸಂಸ್ಥೆ. ಆದರೆ ಎರಡೂ ಕೂಡ ಮಾಡ್ತಾ ಇರೋದು ನಮ್ಮ ಹಿಂದೂ ಸಮಾಜಕ್ಕೆ ಧಾರ್ಮಿಕ ವಿಚಾರಗಳಾಗಿ ನಮಗೆ ಭಕ್ತರಿಗೆ ಅನುಗ್ರಹ ಮಾಡ್ತಿರುವಂಥದ್ದು, ಆಶೀರ್ವಾದ ಮಾಡ್ತಿರುವಂಥದ್ದು. ಅಲ್ಲಿ ಗುರುಗಳಿದ್ದಾರೆ, ಸ್ವಾಮೀಜಿಯವರಿದ್ದಾರೆ. ಆದರೆ ಕೆಲವೊಂದು ವಿಚಾರಗಳಲ್ಲಿ, ಮುಖ್ಯವಾಗಿ ಜಮೀನಿಗೆ ಸಂಬಂಧಪಟ್ಟಂತೆ, ಅದು ಈಗ ಪ್ರಾರಂಭದಲ್ಲ, ಅನಾದಿ ಕಾಲದಿಂದಲೂ ಒಂದಷ್ಟು ವ್ಯಾಜ್ಯಗಳಿದೆ. ಅದು ಕೆಲವೊಂದು ಕಡೆ ಈಗ ಇಲ್ಲಿ ಯಾವ ಥರ ಇದೆ ಅಂತ ಹೇಳಿದರೆ, ಮಠ ಮತ್ತು ದೇವಸ್ಥಾನಕ್ಕೆ ಸಮಪಾಲು ಆಸ್ತಿ ಪಾಸ್ತಿ ಇದೆ ಇಲ್ಲಿ, ಜಮೀನಿಗೆ ಸಂಬಂಧಪಟ್ಟ ಹಾಗೆ. ಕೆಲವೊಂದು ಕಡೆಗಳಲ್ಲಿ ಮಠದ ಜಾಗ ದೇವಸ್ಥಾನದ ಒಳಗೆ ಇದೆ, ಕೆಲವೊಂದು ಕಡೆಗಳಲ್ಲಿ ದೇವಸ್ಥಾನದ ಜಾಗ ಜಮೀನು ಮಠದ ಸ್ವಾಧೀನದಲ್ಲಿ ಇರ್ಬೋದು. ಹಾಗಂತ ಅದು ಯಾರಿಗೂ ಕೂಡ ಎಷ್ಟುವರೆಗೆ ತೊಂದರೆ ಕೊಟ್ಟಿಲ್ಲ. ಅದರಿಂದಾಗಿ ಸಮಾಜಕ್ಕೆ ತೊಂದರೆ ಆಗಲಿಲ್ಲ. ಅದರಿಂದಾಗಿ ಒಳ್ಳೆಯ ರೀತಿಯಲ್ಲಿ ಅಲ್ಲಿ ಸಹ ಪೂಜೆ ಕಾರ್ಯ ನಡೆಯುವಂಥದ್ದು, ಇಲ್ಲಿ ಸಹ ನಡೆಯುವಂಥದ್ದು. ಭಕ್ತರು ಎಲ್ಲ ಕಡೆಗೆ ಸಹ ಹೋಗ್ತಾರೆ. ನನ್ನ ಉದ್ದೇಶ ಏನು ಅಂತ ಹೇಳಿದರೆ, ಇಷ್ಟರ ತನಕ ಏನು ಮಠ ಮತ್ತು ದೇವಸ್ಥಾನದ ಮಧ್ಯೆ ವಿವಾದಗಳಿತ್ತು ಜಮೀನಿಗೆ ಸಂಬಂಧಪಟ್ಟ ಹಾಗೆ, ಅದನ್ನು ಪರಿಹರಿಸಲಿಕ್ಕೆ ನಾನು ಗರಿಷ್ಠ ಪ್ರಯತ್ನ ಮಾಡ್ತೇನೆ. ಮತ್ತು ನನ್ನ ಅವಧಿಯಲ್ಲಿ ಇನ್ನೂ ಯಾವುದೇ ವಿವಾದಗಳಾಗದಂತೆ ನಾನು ಜಾಗ್ರತೆ ವಹಿಸ್ತೇನೆ. ಇದು ನನ್ನ ಮುಖ್ಯ ಉದ್ದೇಶ. ಆ ನಿಟ್ಟಿನಲ್ಲಿ ನಾನು ಇವತ್ತು ಎಲ್ಲರನ್ನು ಕರೆದ ಹಾಗೆ, ಸುಬ್ರಹ್ಮಣ್ಯದ ಎಲ್ಲ ಗಣ್ಯರನ್ನು, ಪ್ರಮುಖರನ್ನು, ಸಂಘ ಸಂಸ್ಥೆಗಳನ್ನು ನಾವು ಕರೆದಿದ್ದೇವೆ ಈ ಕಾರ್ಯಕ್ರಮಕ್ಕೆ. ಸ್ವಾಮೀಜಿಯವರಿಗೆ ಕೂಡ ನಾನು ಆಹ್ವಾನ ಕೊಟ್ಟಿದ್ದೇನೆ. ಅವರು ನನ್ನ ಆಹ್ವಾನವನ್ನು ಗೌರವಿಸಿ ಮನ್ನಿಸಿ ಇಲ್ಲಿ ಬಂದು ನಮಗೆ ಆಶೀರ್ವಾದ ಮಾಡಿ ಹೋಗಿದ್ದಾರೆ ಅಷ್ಟೇ. ಬೇರೆ ಯಾವುದೇ ವಿಚಾರ ಇದರಲ್ಲಿಲ್ಲ. ಸ್ವಾಮೀಜಿಗಳು ಬಹಳ ವರ್ಷದ ನಂತರ ಅವರು ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ. ಸ್ವಾಮೀಜಿಗಳ ಪ್ರತಿಕ್ರಿಯೆ ಹೇಗಿತ್ತು? ಭಾಳ ಸಂತೋಷಪಟ್ಟರು. ಅವರ ಹತ್ರ ಹೆಚ್ಚು ಹೊತ್ತು ಮಾತಾಡಲಿಕ್ಕೆ ಅವರು ನನಗೆ ಸಮಯಾವಕಾಶ ಸಿಗಲಿಲ್ಲ. ಅವರು ಯಾವುದೋ ತುರ್ತು ಕಾರ್ಯಕ್ರಮದ ನಿಮಿತ್ತ ತಕ್ಷಣ ಬೇಗ ತೆರಳಿದ್ರು. ಭಾಳ ಸಂತಸದಿಂದ ನಾನು ನಿನ್ನೆ ಅವರಿಗೆ ಆಹ್ವಾನ ಮಾಡಿದ್ದು. ಅದು ಏನು, ನಾವು ಆಹ್ವಾನ ಪತ್ರಿಕೆ ಮುದ್ರಣ ಮಾಡಲಿಲ್ಲ, ಅವರನ್ನು ಅತಿಥಿಯಾಗಿ ಪ್ರಿಂಟ್ ಮಾಡಲಿಲ್ಲ. ನಾವೊಂದು ಫೋನ್ ಮುಖಾಂತರ ಅವ್ರನ್ನ ಆಹ್ವಾನ ಮಾಡಿದ ತಕ್ಷಣ ಬಂದಿದ್ದಾರೆ. ಅವರು ಸಂತಸಪಟ್ಟಿದ್ದಾರೆ. ಯಾಕಂದರೆ ಅವರಿಗೆ ಕೂಡ ಅದೇ ಇಷ್ಟ. ಯಾವುದೇ ವಿವಾದ, ಎರಡೂ ಧಾರ್ಮಿಕ ಸಂಸ್ಥೆಗಳ ಮಧ್ಯೆ ವಿವಾದಗಳು, ಅದು ರಾಜ್ಯ ಮಟ್ಟದಲ್ಲಿ ಸುದ್ದಿ ಆಗೋದು, ಅದರಿಂದಾಗಿ ಕ್ಷೇತ್ರದ ಪಾವಿತ್ರ್ಯತೆಗೆ, ಕ್ಷೇತ್ರದ ಹೆಸರಿಗೆ ಕಳಂಕ ಬರೋದು ಅವರಿಗೆ ಕೂಡ ಇಷ್ಟ ಇಲ್ಲ. ಕೆಲವೊಂದು ಕಾರಣಗಳಿಗೆ ಮೊದಲು ಆಗಿದೆ ಅಂತ ಕೆಲವರು ಏನು ಮಠದ ವಿರುದ್ಧ ಏನೋ ಭಿನ್ನಾಭಿಪ್ರಾಯ ಇರ್ಬೋದು, ಅಥವಾ ಅಸಮಾಧಾನಗಳಿರ್ಬೋದು. ಅವರನ್ನೆಲ್ಲ ವಿಶ್ವಾಸಕ್ಕೆ ತಗೊಂಡು ನಾನು ಮಠ ಮತ್ತು ದೇವಸ್ಥಾನದ ಮಧ್ಯೆ ಇರುವಂತಹ ಪ್ರತಿಯೊಂದು ಸಮಸ್ಯೆಗಳನ್ನು ಸಹ ಪರಿಹರಿಸಲಿಕ್ಕೆ ನನ್ನ 3 ವರ್ಷದ ಅವಧಿಯಲ್ಲಿ ಗರಿಷ್ಠ ಪ್ರಯತ್ನ ಮಾಡ್ತೇನೆ ನಾನು. ಇದು ಆ ನಿಟ್ಟಿನಲ್ಲಿ ನಾನು ಇಟ್ಟಂಥ ಮೊದಲ ಹೆಜ್ಜೆ ಅಂತ ನಾನು ಭಾವಿಸ್ತೇನೆ. ಸೌಹಾರ್ದ ಪ್ರಯತ್ನವನ್ನು ಹೀಗೆ ಮುಂದುವರಿಸ್ತೇನೆ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟು. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜ್ಯುವೆಲರ್ಸ್. ರೈತ ಬಾಂಧವರೇ, ಬಿಸು ಕಳೆಗಿತ್ತು, ಇನ್ನೇನು ಕೃಷಿ ಮಾಡೋದಕ್ಕೆ ಸೂಕ್ತ ಸಮಯ. ಹಾಗಾಗಿ ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯನ್ನ ಹುಡುಕ್ತಾ ಇದ್ದೀರಾ? ಹಾಗಾದ್ರೆ ನಮ್ಮ ಸುಳ್ಳದ ಮೊಗರ್ಪಣೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಭೇಟಿ ಕೊಡಿ. ಇಲ್ಲಿ 3 ಎಕರೆ ಜಮೀನಿನಲ್ಲಿ ತಯಾರಾಗ್ತಾ ಇದೆ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು, ಕೋಕೋ ಗಿಡಗಳು, ಅಡಿಕೆ ಗಿಡಗಳಾದ ಎಂಟರಮಂಗಲ, ಮೋಹಿತ್ ನಗರ, ಸೈಗಾನ್, ರತ್ನಗಿರಿ, ಸುಮಂಗಲ, ಸ್ವರ್ಣಮಂಗಳ, ಊರಿನ ಮಂಗಳ ಮತ್ತು ಜಾಯಿಕಾಯಿ ಗಿಡ, ವಿವಿಧ ರೀತಿಯ ಹಣ್ಣಿನ ಗಿಡಗಳು, ಕರಿ
ತುಳಸಿ ಗಿಡ, ಪಣಿಯೂರು 7 ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ. ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ, ಮೊಗರ್ಪಣೆ, ಹಳೇಗೇಟು, ಸುಳ್ಯ. ಬುಕಿಂಗ್ ಆಗಿ ಇಂದೇ ಸಂಪರ್ಕಿಸಿ 9048865019 99465 23801.